ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ವೀರನಪಾಳ್ಯದಿಂದ ಬರ್ತಾ ಇದ್ದೀನಿ, ಬ್ಯಾಂಗ್ಳೂರಿಂದ. ನನಗೆ ಬಂದುಬಿಟ್ಟು PCOD ಪ್ರಾಬ್ಲಮ್ ಇತ್ತು. ನಂಗೆ PCOD ಪ್ರಾಬ್ಲಮ್ ಬಂದು ವೆನ್ ಐ ವಾಸ್ 20 ಇಯರ್ಸ್, ನಂಗೆ 20 ವರ್ಷ ಇದ್ನಲ್ಲ, ಅವಾಗಿಂದನೂ ನಂಗೆ PCOD ಪ್ರಾಬ್ಲಮ್ ಇದೆ. ಸೊ ಅದೇನಾಯಿತು ಅಂದರೆ, ರೀಸೆಂಟಾಗಿ ನನಗೆ ಒಂದು 6-7 ಇಯರ್ಸಿಂದ ಫೈಬ್ರಾಯ್ಡ್ ಸ್ಟಾರ್ಟ್ ಆಗೋಯಿತು. PCOD ಜಾಸ್ತಿ ಆಗಿಬಿಟ್ಟು ಇರ್ರೆಗ್ಯುಲರ್ ಪಿರಿಯಡ್ ಸ್ಟಾರ್ಟ್ ಆಯಿತು. ಇರ್ರೆಗ್ಯುಲರ್ ಪಿರಿಯಡಿಂದ ನನಗೆ ಫೈಬ್ರಾಯ್ಡ್ ಕ್ರಿಯೇಟ್ ಆಗಿತ್ತು. ಸೊ ಅವಾಗ ನಾನೇನು ಮಾಡಿದೆ, ಪ್ರೈವೇಟ್ ಡಾಕ್ಟರ್ಸ್ ಹತ್ರ ಹೋದೆ. ಸೊ ತುಂಬ ಡಾಕ್ಟರ್ಸ್ ಎಲ್ಲ ಕೇಳಿದೆ. ಅವ್ರು ಹೇಳಿದ್ರು, ನಿನಗೆ ಈ PCOD ಇರ್ರೆಗ್ಯುಲರ್ ಪ್ರಾಬ್ಲಮ್ ಫಸ್ಟ್ ಹೋಗಬೇಕು ಅಂತ ಟ್ಯಾಬ್ಲೆಟ್ಸ್ಗಳೆಲ್ಲ ಕೊಟ್ಟರು. ಬಟ್ ಅದರಿಂದ ಏನಾಯಿತು ಅಂದರೆ, ನನಗೆ ಸೈಡ್ ಎಫೆಕ್ಟ್ಸ್ ತುಂಬ ಆಯಿತು. ಏಕೆಂದರೆ ಪಿರಿಯಡ್ಸ್ ನಂಗೆ ಮಂತ್ಲಿ ಟ್ಯಾಬ್ಲೆಟ್ ತೊಗೊಬೇಕಾಗಿತ್ತು. ತೊಗೊಂಡ್ರೆ ಮಾತ್ರನೇ ಪಿರಿಯಡ್ಸ್ ಆಗ್ತಿತ್ತು. ಸೊ ಆಗ ಡಾಕ್ಟ್ರ್ ಏನಂದ್ರು ಅಂದರೆ, ನಿಮಗೆ ಈ ಥರ ಪಿರಿಯಡ್ಸ್ ಇರ್ರೆಗ್ಯುಲರ್ ಆಗಿ ಮತ್ತು ಫೈಬ್ರಾಯ್ಡ್ಸ್ ಆಗಿದೆ ಅಮ್ಮ, ಸೊ ಯು ಶುಡ್ ಗೋ ಫಾರ್ ಸರ್ಜರಿ ಅಂತ ಹೇಳಿದ್ರು. ಸೊ ಆಗ ನಾನು ಅಂದ್ಕೊಂಡೆ, ಸೊ ಲೆಟ್ ಬಿ ಟ್ರೈ ಅಂತ. ಯಾಕಂದರೆ ಒಂದು ಸತಿ ನಾನು ಈ ಥರ ಕೂತ್ಕೊಂಡು ನೋಡ್ತಾ ಇರುವಾಗ RJR ಅಂತ TV ಯಲ್ಲಿ ನೋಡಿದೆ. ನೋಡಿದ ಮೇಲೆ ಹೇಳಿದ್ರು, ಈ ಥರ ಫೈಬ್ರಾಯ್ಡ್ ಪ್ರಾಬ್ಲಮ್ಸ್ ಆಗಲಿ, ಈ ಥರ ಬೇರೆ ಪ್ರಾಬ್ಲಮ್ಸ್ಗಾಗಲಿ ಅಂತ, ಲೆಟ್ ಬಿ ಟ್ರೈ ಒಂದು ಸತಿ ಅಂದ್ಬಿಟ್ಟು ನಾನು ಬಂದು ವಿಸಿಟ್ ಮಾಡಿದೆ. ಸೊ ಫಸ್ಟ್ ವಿಸಿಟ್ ಮಾಡುವಾಗಲೇ ನನಗೆ ಅಲ್ಲಿ ಮೇಡಮ್ ನನ್ನ ರಿಪೋರ್ಟ್ಸ್ ಎಲ್ಲ ನೋಡಿದ್ರು. ಅವ್ರು ಹೇಳಿದ್ರು, ಯಾವ ಸರ್ಜರಿನೂ ಬೇಕಾಗಿಲ್ಲ, ಸೊ ನೀವೇನು ಮಾಡ್ತೀರಾ ಅಂದರೆ, ನಾನು ಸ್ವಲ್ಪ ಮೆಡಿಸಿನ್ಸ್ ಕೊಡ್ತೀನಿ, ಸೊ ಫಸ್ಟು ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಲಿ, ಸೊ ದೆನ್ ನಿಮ್ಮ ಪ್ರಾಬ್ಲಮ್ ನೋಡೋಣ ಏನು ಮಾಡೋದು ಅಂದ್ಬಿಟ್ಟು 3 ಮಂತ್ಸ್ಗಂತ ಮೆಡಿಸಿನ್ಸ್ ಕೊಟ್ಟರು. ಸೊ ಆಮೇಲೆ ಮ್ಯಾಮ್ ಹೇಳಿದ್ರು, ಫಾಲೋಅಪ್ 1 ಮಂತ್ ಮಾಡಿ 3 ಮಂತ್ಸ್ ಈಗ ರೆಗ್ಯುಲರ್ ನೀನು ತೊಗೊಬೇಕು ಅಂತ ಹೇಳಿದ್ರು. ನಾನು ತೊಗೊಂಡಿದ್ದು ಒಂದು ಸ್ವಲ್ಪ ದಿನದಲ್ಲೇ ನಾನು ಪೀರಿಯಡ್ ರೆಗ್ಯುಲರ್ ಸ್ಟಾರ್ಟ್ ಆಗೋಯಿತು. 1 ಮಂತ್ ಮಂತ್ಲಿ ಕರೆಕ್ಟಾಗಿ ಸ್ಟಾರ್ಟ್ ಆಯಿತು. ಆಮೇಲೆ ಇದನ್ನು ನಾನು 3-4 ಮಂತ್ಸ್ ಯೂಸ್ ಮಾಡಿದ ಮೇಲೆ ಕಂಪ್ಲೀಟಾಗಿ ನನಗೆ ನಂಬ್ತಿರೋ ಇಲ್ಲ, ಆ ಫೈಬ್ರಾಯ್ಡ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರಲ್ವ, ದಟ್ ವಾಸ್ ಕಂಪ್ಲೀಟ್ಲಿ ಕ್ಲಿಯರ್ಡ್. ನನಗೆ ಯಾವಾಗ ಪೀರಿಯಡ್ ರೆಗ್ಯುಲರ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ವಿದಿನ್ 6 ಮಂತ್ 8 ಮಂತ್ಸ್ ನಾನು ತೊಗೊಂಡಿದ್ದ ಮೆಡಿಸಿನ್ ಜಸ್ಟ್ ಫಾರ್ 3 ಮಂತ್ಸ್ ಅಷ್ಟೇ, ಇಟ್ ವಾಸ್ ಕ್ಲಿಯರ್ಡ್. ಬಟ್ ಯಾವಾಗ ರೆಗ್ಯುಲರ್ ಆಯ್ತಲ್ವ, ರೆಗ್ಯುಲರ್ ಆಗಿದ್ಮೇಲೆ 8 ಮಂತ್ಸ್ 1 ಇಯರ್ ಆಗಿದ್ಮೇಲೆ ಮತ್ತೆ ಇನ್ನೊಂದು ಸತಿ ನಾನು ಸ್ಕ್ಯಾನಿಂಗ್ ಮಾಡಿಸಿದೆ. ಸೊ ಅವಾಗ ನೋಡಿದ್ರೆ ನನ್ನ ಯೂಟ್ರಸ್ ಎನ್ಲಾರ್ಜ್ ಇರೋದು ನಾರ್ಮಲ್ ಆಗಿತ್ತು. ಫೈಬ್ರಾಯ್ಡ್ ನಥಿಂಗ್, ಫೈಬ್ರಾಯ್ಡ್ ಇರಲೇ ಇರಲಿಲ್ಲ. ನಾನು ಅಂದ್ಕೊಂಡೆ, ಅಪ್ಪ ಹೇಗಿದು ಕ್ಲಿಯರ್ ಆಯಿತು, ಇದು ಒಂಥರ ನನಗೆ ಆಶ್ಚರ್ಯ ಆಯಿತು. ಬಟ್ ಇಟ್ ವಾಸ್ ವೆರಿ ಗುಡ್, ನನಗೆ ಒಳ್ಳೆ ರಿಸಲ್ಟ್ ಕೊಡ್ತು. ಮೇನ್ ಏನಂದರೆ, ನಮಗೆ ಈ ಪೀರಿಯಡ್ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ನಾನು ತುಂಬ ಖುಷಿನೂ ಪಡ್ತೀನಿ. ಮತ್ತು RJ ಅವ್ರಿಗೆ ಐ ಥ್ಯಾಂಕ್ಸ್ ಫಾರ್ ದೆಮ್. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003